ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂದರೆ ಗೌರವವನ್ನು ಕೊಟ್ಟು ತಗೊಳ್ಳುವುದು. ನಾವು ಒಬ್ಬರಿಗೆ ಗೌರವ ಮರ್ಯಾದೆಯನ್ನು ಕೊಟ್ಟರೆ ಅವರು ನಮಗೆ ಗೌರವ ಮರ್ಯಾದೆಯನ್ನು ಕೊಡ್ತಾರೆ. ಇಲ್ಲ, ನಾನು ಅವ್ರಿಗೆ ಗೌರವ ಕೊಡಲ್ಲ, ಮರ್ಯಾದೆ ಕೊಡಲ್ಲ, ಆದರೆ ಅವರು ನನಗೆ ಮಾತ್ರ ಕೊಡಬೇಕು, ನಾನು ಕೊಡಲ್ಲ. ಅದು ಯಾವ ರೀತಿ? ಇದು ಈಗಿನ ಜನ್ರೇಷನ್ ಏನಾಗಿದೆ ಅದೇ ಸಮಸ್ಯೆ. ಈಗ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಓದ್ಕೊಂಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು, ತುಂಬ ಜನರಿಗೆ ತಿಳಿಯದ ವಿಚಾರ ಏನಂದರೆ ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ ನನ್ನ ಹತ್ರ, ನಾನು ಯಾಕೆ ಮರ್ಯಾದೆ ಕೊಡಬೇಕು? ಒಂದು ವೇಳೆ ಯಾರಾದರೂ ರೆಸ್ಪೆಕ್ಟ್, ಅದೇ ಮರ್ಯಾದೆ ಗೌರವದಿಂದ ಮಾತಾಡಿದರೆ ಅದನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ತುಂಬ ಜನರಿಗೆ ಈಗ ತಿಳಿಸಿ ಹೇಳ್ಕೊಡುವಂಥ ಸಿಚುವೇಶನ್, ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿ ಬಂದಿದೆ. ಕಾರಣ ಏನಂದರೆ ಮನೆಯಲ್ಲಿ, ತಪ್ಪಾಗಿ ತಿಳ್ಕೊಬೇಡಿ, ಏನಾದರೂ ನಾನು ತಪ್ಪಾಗಿ ಹೇಳಿದ್ದೀನಿ ಅಂತ ಅನಿಸಿದರೆ ಅರ್ಥ ಮಾಡ್ಕೊತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದೇ ಒಂದು ವಿಚಾರ, ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿ ಬೆಳೆಸ್ತಾರೋ ಮಕ್ಕಳು ಆ ರೀತಿ ಬೆಳವಣಿಗೆ ಬದಲಾವಣೆ ಆಗುತ್ತೆ. ಅವ್ರಿಗೆ ನಾವು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಮನೆಯಲ್ಲಿ ಆಚಾರ ವಿಚಾರ, ನಡೆ ನುಡಿ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಈ ರೀತಿಯೇ ಇರಬೇಕು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವ್ರು ಮೊದಲು ಮನೆಯಲ್ಲಿ ಮಕ್ಕಳಾದಮೇಲೆ ಅಲ್ವಾ, ಆಮೇಲೆ ಒಂದು ಸಮಾಜದಲ್ಲಿ ತಮ್ಮದೇ ಆದ ಒಂದು ರೂಪುರೇಖೆಗಳನ್ನ ಬದಲಾಯಿಸ್ಕೊಂಡು ಜೀವನನ ಶುರು ಮಾಡಿರ್ತಾರೆ. ಆದರೆ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಅವ್ರಿಗೆ ಯಾಕೆ ನಾವು ಇದು ನಮಸ್ಕಾರ ಮಾಡಬೇಕು, ಅವ್ರಿಗೆ ಯಾಕೆ ನಾವು ಗೌರವ ಕೊಡಬೇಕು, ನನಗೇನು ಕಡಿಮೆ, ನನ್ನಲ್ಲಿ ಏನು ಕಡಿಮೆ ಇದೆ, ಆ ಒಂದು ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಈಗಿನ ಒಂದು ಜನ್ರೇಷನಲ್ಲಿ ಬಂದುಬಿಟ್ಟಿದೆ. ಕಾರಣ ಏನು? ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವರು ಯಾವ ರೀತಿ ಯಾರಿಗೆ ನಾವು ಮರ್ಯಾದೆ ಕೊಡಬೇಕು ಅನ್ನೋದನ್ನು ಅವರು ತಿಳ್ಕೊಂಡಿಲ್ಲ ಅಂತ. ಅಂದರೆ ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಹೇಳ್ಕೊಟ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಬೇಕು. ಆಟೋಮೆಟಿಕಲಿ ಅವರು ಅರ್ಥ ಮಾಡ್ಕೊತಾರೆ. ಲೈಫು, ಜೀವನದಲ್ಲಿ ನಾವು ಈಗಿರೋರು ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ಗೆ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಈಗ ನಾನು ನಿಮ್ಮ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ, ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನನ್ನ ಒಂದು ಅಭಿಪ್ರಾಯನ. ನೆಕ್ಸ್ಟ್ ಸೆಕೆಂಡ್ ನಾನು ಇರ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಅನಿಸಿಕೆ, ನನ್ನ ಭಾವನೆಗಳು ನಿಮ್ಮೆಲ್ಲರ ಜೊತೆ ಹೇಳಬೇಕು ಅಂತ. ಈಗ ಒಂದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಒಂದು ಹೆಣ್ಮಕ್ಳಾಗಿರ್ಬೋದು, ಇದನ್ನು ಅರ್ಥ ಮಾಡ್ಕೋವಂಥ ವಿಚಾರ ತುಂಬ ಇದೆ. ಹಾಗಾಗಿ ಒಂದೇ ಒಂದು ಸಣ್ಣ ಇದು, ಏನ್ರಿ ಚೆನ್ನಾಗಿದ್ದೀರಾ, ಏನು ಬನ್ನಿರಿ ಹೋಗ್ರಿ, ನೀವು ರೆಸ್ಪೆಕ್ಟ್ ಹೇಗೆ ಕೊಡ್ತೀರೋ ಅವರು ಕೂಡ ಹಾಗೆ ಕೊಡ್ತಾರೆ. ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಹೇಗೆ ಸಿಕ್ಕರೆ ಹಾಗೆ ಮಾತಾಡ್ತೀರಿ ಅಂದರೆ ಅವರು ಹಾಗೇ ಮಾತಾಡ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಅಷ್ಟು ಮಾತ್ರಕ್ಕೆ ಅವ್ರಿಗೆ ದುರಹಂಕಾರ ಇದೆ, ಅವ್ರಿಗೆ ಇದು ಇಲ್ಲ, ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇಲ್ಲ ಅಂತ ತಿಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲವು ವಿಚಾರಗಳಲ್ಲಿ ತುಂಬ ಜನ ಮಾಡುವಂಥ ತಪ್ಪು ಅಂತ ಹೇಳಿದ್ರೆ ಕೇವಲ ಅವರು ಅದನ್ನು ತಿಳಿಸಿ ಹೇಳೋದಕ್ಕಿಂತ ಮೊದಲು ನಾವು ನಡೆಯಲ್ಲಿ ನುಡಿಯಲ್ಲಿ ನಾವು ಅದನ್ನು ಮೊದಲು ನಾನು ಅಂದರೆ ನನ್ನ ವಿಷಯ, ಎಕ್ಸಾಂಪಲ್, ನಾನು ನಿಮಗೆ ಮರ್ಯಾದೆಯಿಂದ ಮಾತಾಡಿದ್ರೆ ನೀವು ನನಗೆ ಮರ್ಯಾದೆಯಿಂದ ಕೊಡ್ತೀರಾ. ಈಗ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಿದರೂ ಕೂಡ ನೀವು ನನಗೆ ಮರ್ಯಾದೆ ಗೌರವ ಕೊಟ್ಟು ಮಾತಾಡ್ತಾ ಇಲ್ಲ ಅಂದರೆ ಅದು ನಿಮ್ಮ ತಪ್ಪು ಅಲ್ವಾ? ನಾನು ಕೊಟ್ಟಿದ್ದೀನೋ ಇಲ್ಲೋ ಅನ್ನೋದಕ್ಕಿಂತ ನೀವು ಹೇಗೆ ನನ್ನ ಹತ್ರ ಮರ್ಯಾದೆ ಕೊಡ್ತಿದ್ದೀರಿ ಅನ್ನೋದು ಮುಖ್ಯ ಅಲ್ವಾ? ಅದು ಸಾಮಾನ್ಯವಾಗಿ ಈಗ ಒಂದು ದೊಡ್ಡ ವಿಷಯ. ಅಲ್ಲಿಂದನೇ ಈಗ ಕೆಲವು ಸಮಸ್ಯೆಗಳು ಶುರುವಾಗಿದೆ. ಯಾಕೆ ಈ ಥರ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅದೇ ಸಮಸ್ಯೆ.
ನಾನು ರೆಸ್ಪೆಕ್ಟ್ ಕೊಟ್ಟಿದ್ರೂ ಅವ್ರು ಕೊಡ್ತಾ ಇಲ್ಲ, ಅವ್ರು ರೆಸ್ಪೆಕ್ಟ್ ಕೊಡ್ತಿದ್ರು ನಾನು ಕೊಡ್ತಾ ಇದ್ದೀನ. ನೀವೇ ಯೋಚನೆ ಮಾಡಿರಿ, ನಾನು ಹೇಳ್ತಿರೋ ಒಂದು ವಿಷಯ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಷ್ಟು ಒಂದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬದಲಾವಣೆ ತರುವಂತಹದ್ದು ಅಂದರೆ ತುಂಬ. ನಾನು ನಿಮಗೆ ಯಾವ ರೀತಿ ಸ್ಪಂದಿಸ್ತಿದ್ದೀನೋ ಆ ರೀತಿಯಲ್ಲಿ ನೀವು ಸ್ಪಂದಿಸ್ತೀರ. ನಾನು ಈಗ ನೀವೇನೋ ಏಕವಚನದಲ್ಲಿ ಮಾತಾಡ್ತೀರಾ, ನಾನು ನಿಮಗೆ ಗೌರವ ಕೊಡು ಅಂದರೆ ಹೇಗೆ ಕೊಡ್ತೀನಿ? ಅದು ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಅದು ಹೌದು, ನಾನು ಅಷ್ಟೊಂದು ಗೌರವ ಕೊಟ್ಟು ಮಾತಾಡ್ತಾ ಇದ್ರೂ ಕೂಡ ಇವರು ಈ ರೀತಿ ಮಾತಾಡ್ತಾರಲ್ಲ. ಆಲ್ಮೋಸ್ಟ್ ಈಗ ಹೊರಗಡೆ ಆಗಿರ್ಬೋದು ತುಂಬ ಜನ ಹೋಗು ಬಾ ಇವೆಲ್ಲ ಯಾಕೆ ಯೂಸ್ ಮಾಡ್ತಾರೆ? ಆ್ಯಕ್ಚುಲಿ ಹೇಳುವಂಥ ದೊಡ್ಡವರೇ ಯೂಸ್ ಮಾಡ್ತಾರೆ ಅಲ್ವಾ? ಇನ್ನು ಈಗ ಈಗ ಓದ್ಕೊಳ್ಳುವಂಥ ಜನ್ರೇಷನ್ ಮಕ್ಕಳಿಗೆ ಇನ್ನು ಇದ್ರ ಬಗ್ಗೆ ಯಾವ ಜ್ಞಾನ ಇರುತ್ತೆ? ಯಾವ ಜ್ಞಾನವೂ ಇರಲ್ಲ. ಕಾರಣ ನಾವು ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಅವ್ರಿಗೆ ಯಾವ ರೀತಿ ನಾವು ಹೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಗೌರವ ಕೊಟ್ಟು ತಗೊಳ್ಳೋದು ತುಂಬ ಮುಖ್ಯವಾದಂಥ ವಿಚಾರ. ಅದನ್ನು ನಾವು ತಿಳ್ಕೊಂಡಿದ್ವಿ ಅಂದರೆ ಎಲ್ಲ ಸರಿ ಹೋಗುತ್ತೆ. ಕಾರಣ ಏನು ಅಂದರೆ, ತುಂಬ ಕಡೆ ಇದು ನಡೆಯುವಂಥ ವಿಚಾರ. ಇದು ನನ್ನ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಸ್ನೇಹಿತರುಗಳ ಮನೆಗಳಲ್ಲೇ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಹೊರಗಡೆ ಪ್ರೊಫೆಷ್ನಲ್ ಲೈಫಲ್ಲಿ ಅಂದರೆ ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಕೊಡಬೇಕು, ನಿಮಗೆ ನಾನು ಗೌರವ ನಿಮಗೆ ನಾನು ಗೌರವ, ನಿನಗೆ ನನಗೆ ನಿಮಗೆ ಈ ಥರ ಮಾತಾಡ್ತೀವಿ ಅಂದಾಗ ನೀವು ನನಗೆ ಯಾವ ರೀತಿ ಗೌರವ ಕೊಡ್ತಿದ್ದೀರಾ? ನಾನು ನಿಮ್ಗೆ ಆ ರೀತಿ ಗೌರವ ಕೊಡ್ತಿದ್ದೀನಿ. ಸೊ ತಪ್ಪೇನಿಲ್ಲ. ನೀವು ಅಂದಾಗ ನಾನು ನೀವು ಅಂತ ಹೇಳ್ತೀನಿ. ಇಲ್ಲ ನೀನು ಹೋಗು ಅಂದರೆ ನೀನು ಹೋಗು ಅಂತ ನಾನು ಆ ಥರ ಮಾತಾಡ್ತೀನಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾಕಂದರೆ ಈಗ ನಡೆಯುವಂಥ ವಿಚಾರಗಳು ಆಗಿದೆ. ಈಗ ಜೀವನದಲ್ಲಿ ಬದಲಾವಣೆ ಅನ್ನೋದು ತುಂಬ ಮುಖ್ಯ. ಬದಲಾವಣೆ ಜಗದ ನಿಯಮ. ಹೀಗಿದ್ದವರು ಹೀಗೆ ಇರಲ್ಲ. ಹಿಂದಿನ ಕಾಲದಲ್ಲಿ ಒಂದು ರೀತಿ ಇತ್ತು, ಈಗಿನ ಕಾಲದಲ್ಲಿ ಒಂದು ರೀತಿ ಇದೆ. ಒಂದೊಂದು ಪರಿಸ್ಥಿತಿಗಳು ಬದಲಾವಣೆ ಆಗ್ತಾನೇ ಇದ್ದಾವೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಒಂದು ಗಂಭೀರವಾಗಿ ತಗೊಳ್ಳುವಂಥ ವಿಚಾರ ಇದು. ನಾನು ಏನೋ ಶೋಕಿಗೆ ಹೇಳ್ತಾ ಇಲ್ಲ, ಅಥವಾ ಏನೋ ಎಲ್ಲರೂ ನನಗೆ ಮೆಚ್ಚುಗೆ ಕೊಡಲಿ ಅಂತ ಹೇಳ್ತಾ ಇಲ್ಲ. ನನ್ನ ಈಗ ನಡೆಯುವಂಥ ಸಮಾಜದಲ್ಲಿ ನನ್ನ ಒಂದು ಅನುಭವವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೆ. ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊತೀರೋ ಅದು ನಿಮ್ಗೆ ಗೊತ್ತಿರೋದು. ಮೊದಲು ನಾವು ಒಬ್ರಿಗೆ ಮರ್ಯಾದೆ ಕೊಟ್ಟರೆ ಅವರು ನಮಗೆ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ನಾವು ಅವ್ರಿಗೆ ಕೊಟ್ಟಿಲ್ಲ, ಆದರೆ ಮರ್ಯಾದೆ ಕೊಡಿ ಅಂತ ನಾವು ಕೇಳೋಕ್ಕಾಗುತ್ತಾ? ಅವ್ರು ಹೇಗಿರ್ತಾರೋ ನಾವು ಹಾಗಿರಬೇಕಾಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಈಗ ತಿಳ್ಕೊಬೇಕಾಗುವಂಥ ವಿಚಾರ ಏನು ಅಂದರೆ, ಅವ್ರು ಹೆಣ್ಮಕ್ಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮೊದಲು ನಾವು ಅವ್ರಿಗೆ ಮರ್ಯಾದೆ ಹೇಗೆ ಕೊಟ್ಟು ತಗೋಬೇಕು ಅನ್ನೋದನ್ನು ಕಲಿಸ್ಬೇಕು. ಆವಾಗ ಏನಾಗುತ್ತೆ, ಅವರು ಆಟೋಮೆಟಿಕಲಿ ನಿಮ್ಮ ಗೌರವ ಘನತೆಗಳಿಗೆ ಯಾವುದೇ ಕುಂದುಕೊರತೆಗಳು ಬರೋಲ್ಲ. ಮೊದಲು ನಾವು ಅವ್ರಿಗೆ ಕೊಟ್ಟೇ ಇಲ್ಲ ಅಂದಮೇಲೆ ನಮಗೆ ಅವ್ರಿಗೆ ಯಾಕೆ ಕೊಡ್ತಾರೆ? ಕೊಡುವಂಥ ಅವಕಾಶ ಇದೆನಾ? ಇಲ್ಲ. ಕಾರಣ ಒಂದೇ, ನಾವು ಅವ್ರಿಗೆ ಗೌರವ ಕೊಟ್ಟರೆ ನಮ್ಗೆ ಅವ್ರು ಗೌರವ ಕೊಡ್ತಾರೆ. ಅದು ಸಾಮಾನ್ಯವಾಗಿ ಇರುವಂಥ ವಿಚಾರ. ಅಯ್ಯೋ ನಿನಗೆ ಆಸ್ತಿ ಇದೆ, ಅಹಂಕಾರ ಇದೆ, ಒಂದು ಇದೆ, ಅದೆಲ್ಲ ನಿನ್ನ ಮನೆಯಲ್ಲಿರಬೇಕು, ಮನೆಯಲ್ಲಿ ಬಿಟ್ಬಿಡ್ಬೇಕು. ಅದು ಎಲ್ಲಿದೆ, ಯಾರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಆ ರೀತಿಯಲ್ಲಿ ಕೊಟ್ಟರೆ ನಮ್ಮ ಒಂದು ಗೌರವ ಘನತೆಗಳು ಯಾವತ್ತಿಗೂ ಕಡಿಮೆ ಆಗಲ್ಲ. ಯಾರದೇ ಆಗಿರ್ಬೋದು, ಅವರವರ ಜೀವನಕ್ಕೆ ಅವ್ರಿಗೆ ಎಷ್ಟು ಬೆಲೆ ಬೇಕು ಅವ್ರಿಗೆ ಇದ್ದೇ ಇರುತ್ತೆ. ನಿಮಗೆ ಎಷ್ಟು ಬೆಲೆ ಇರಬೇಕು ಆ ಬೆಲೆ ಇದ್ದೇ ಇರುತ್ತೆ. ಅದು ನಾನೇನೋ ಒಂದು ಮಾತು ಹೇಳಿದ ತಕ್ಷಣ ಅಲ್ಲಿಗೆ ಆ ಬೆಲೆ ಕಡಿಮೆ ಆಗಲ್ಲ. ನೀವೇನೋ ನನಗೆ ಹೇಳಿದ ತಕ್ಷಣ ನನ್ನ ಬೆಲೆ ಕಡಿಮೆ ಆಗಲ್ಲ. ಅದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವಂಥದ್ದು. ಲೋಪದೋಷಗಳು ನನ್ನಲ್ಲೂ ಇರ್ಬೋದು, ನಿಮ್ಮಲ್ಲೂ ಇರ್ಬೋದು. ಆದರೆ ಅದನ್ನು ನಾವು ಸರಿ ಮಾಡಿಕೊಂಡು ಒಂದು ರೀತಿಯಲ್ಲಿ ನಾವು ಸಮಾಜಕ್ಕೆ ನಾವೇನು ಕೊಡ್ತಿದ್ದೀವಿ, ಸಮಾಜ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾನೇನು ಕೊಡ್ತಾಯಿದ್ದೀನಿ, ನನ್ನ ಕೈಯಿಂದ ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ, ಒಬ್ಬರ ಬಗ್ಗೆ ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಾನು ಏನು
ನಾನು ಕರೆಕ್ಟಾಗಿದ್ದೀನಾ, ನಾನು ನನ್ನ ಜೀವನದಲ್ಲಿ ಕರೆಕ್ಟಾಗಿದ್ದೀನಾ, ಅಷ್ಟೇ. ಅದು ಇಂಪಾರ್ಟೆಂಟ್. ಯಾವ ವಿಷಯದಲ್ಲಿ ನಾನು ಎಲ್ಲರೂ ಕರೆಕ್ಟಾಗೇ ಇರಬೇಕು ಅಂತ ರೂಲ್ಸ್ ಇಲ್ಲ. ಕಾರಣ ಎಲ್ಲರೂ ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವ್ರಿಗೆ ಕೋಪ ಇರುತ್ತೆ, ಕೆಲವ್ರಿಗೆ ತಾಳ್ಮೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ಯೋಚನೆಗಳು ಇರ್ತವೆ. ಒಬ್ಬೊಬ್ಬರು ತುಂಬ ಜ್ಞಾನದಿಂದ ಯೋಚನೆ ಮಾಡೋ ಶಕ್ತಿ ಇರುತ್ತೆ, ಕೆಲವ್ರಿಗೆ ಆ ಯೋಚನೆ ಮಾಡೋ ಶಕ್ತಿ ಇರಲ್ಲ. ಕಾರಣ ಅವರಲ್ಲಿರೋ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ನಾನೇನು, ನನ್ನ ಲೈಫ್ ಏನು, ನಾನು ಕರೆಕ್ಟಾಗಿದ್ದೀನಾ, ನಾನು ಏನು ಹೇಳ್ತಿದ್ದೀನಿ ನಿಮಗೆ, ಫಸ್ಟು ನಾನು ನನ್ನ ಜೀವನದಲ್ಲಿ ನನ್ನಲ್ಲಿರುವಂತಹ ತಪ್ಪುಗಳನ್ನ ನಾನು ಸರಿ ಮಾಡ್ಕೋಬೇಕು. ನನ್ನ ಜೀವನದಲ್ಲಿ ನಾನು ಕರೆಕ್ಟಾಗಿದ್ದರೆ ನಾನು ನಿಮಗೆ ಹೇಳುವಂಥ ಒಂದು ಹೇಳುವ ಒಂದು ಪರಿಸ್ಥಿತಿ ನನಗೆ ಬರುತ್ತೆ. ನಾನೇ ಕರೆಕ್ಟಾಗಿಲ್ಲ, ನಾನು ನಿಮಗೆ ಯಾವ ರೀತಿಯಲ್ಲಿ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಒಂದೇ, ನಾವು ಒಬ್ಬರಿಗೆ ಹೇಳೋಕ್ಕಿಂತ ಮೊದಲು ನನ್ನ ಜೀವನದಲ್ಲಿ ನಾನು ಎಲ್ಲ ರೀತಿಯಲ್ಲಿ ನಾನು ಕರೆಕ್ಟಾಗಿದ್ದೀನ, ನಾನು ಯಾವ ರೀತಿ ಇದ್ದೀನಿ, ನನ್ನ ಜವಾಬ್ದಾರಿಗಳನ್ನ ನಾನು ಯಾವ ರೀತಿಯಲ್ಲಿ ನಿಭಾಯಿಸ್ತಿದ್ದೀನಿ, ನಾನು ನಿನಗೆ ಹೇಳ್ತಾ ಇದ್ದೀನಿ ಅನ್ನೋಕ್ಕಿಂತ ನಾನು ಕರೆಕ್ಟಾಗಿ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಾ ಇಲ್ಲ, ಅದು ತುಂಬ ಮುಖ್ಯ. ನಾನು ಇದೇ ಯೋಚನೆ ಮಾಡ್ತೀನಿ, ನಾನು ನನ್ನ ಬಗ್ಗೆ ಫಸ್ಟ್ ನಾನು ಕರೆಕ್ಟಾಗಿದ್ದೀನಾ, ಇನ್ನೊಬ್ಬರಿಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಥವಾ ಒಂದು ಗೈಡೆನ್ಸಿ ಅಂದರೆ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಮೊದಲು ನಾನು ಕರೆಕ್ಟಾಗಿರಬೇಕು ಅಲ್ವಾ? ಅದು ತುಂಬ ಮುಖ್ಯ. ಒಂದು ಹೆಣ್ಣು ಹುಡುಗಿ ಆಗಿಬಿಟ್ಟು ನನಗೆ ಅದು ತುಂಬ ಮುಖ್ಯ. ನಮ್ಮ ಒಂದು ವಿಚಾರಗಳು ಅನ್ನೋದಿದೆ ಅಲ್ವಾ, ಅದು ವಿಚಾರಗಳನ್ನ ಒಬ್ಬ ವ್ಯಕ್ತಿಯ ವಿಚಾರಗಳು ಯಾರಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲ. ಕಾರಣ ಒಂದೇ, ಅದು ಮನಸ್ಸಿನಿಂದ ತೆಗೆಯುವಂಥದ್ದಲ್ಲ. ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಯೋಚನೆ ಮಾಡ್ತಾ ಇರುತ್ತೆ. ಕಾರಣ ಆ ಮನಸ್ಸಿನ ಸ್ಥಿತಿ, ಅದು ಬಲಹೀನವಾದ ಮನಸ್ಥಿತಿ ಇದ್ದರೆ ಅದನ್ನು ತಪ್ಪಾಗಿ ಯೋಚನೆ ಮಾಡ್ತಾರೆ. ಬಲವಾದ ಮನಸ್ಥಿತಿ ಇದೆ ಅಂದರೆ ಅರ್ಥ ಮಾಡಿಕೊಂಡು, ಓಹೋ ಇದು ಮಾಡಿದರೆ ಕರೆಕ್ಟು, ಇದು ಮಾಡಿದರೆ ತಪ್ಪು, ಇದು ಕರೆಕ್ಟ್, ಹಿಂಗಿದ್ರೆ ಹೀಗೆ, ಹೀಗಿದ್ರೆ ಹೀಗೆ, ನನ್ನಲ್ಲಿ ಇದು ಏನೋ ತಪ್ಪಾಗಿದೆ, ಅದನ್ನು ನಾನು ಬದಲಾಯಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಅಂದರೆ ಅವರು ಬಲವಾದ ಮನಸ್ಥಿತಿ. ಯಾಕಂದರೆ ಅರ್ಥ ಮಾಡ್ಕೊತಾರೆ, ಅದನ್ನು ಅವರು ತಪ್ಪಾಗಿ ಯೋಚನೆ ಮಾಡಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಾತಾಡೋಕ್ಕೆ ಟೈಮ್ ಪಾಸ್ ಮಾಡೋಣ, ಟೈಮ್ ಇದೆ, ಏನೂ ಚಟುವಟಿಕೆಗಳಿಲ್ಲ, ಕೆಲಸ ಕಾರ್ಯಗಳಿಲ್ಲ, ಏನೋ ಒಂದು ಹೇಳೋಣ, ಸುಮ್ಮನೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅರ್ಥನೇ ಇರಲ್ಲ. ಇದು ಹೀಗೆ, ಅದು ಹೀಗೆ, ಏನೂ ಗೊತ್ತಿರಲ್ಲ. ಯಾಕೆ ಅಂದರೆ ತುಂಬ ಜನ ನಾನು ನೋಡಿರೋ ಹಾಗೆ ಟೈಮ್ ಪಾಸ್ಗೋಸ್ಕರನೇ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಏನೂ ಉಪಯೋಗ ಇಲ್ಲ. ಏನಿದೆ ಉಪಯೋಗ? ಏನೂ ಇಲ್ಲ. ಮೊದಲು ನಮ್ಮ ಒಂದು ಜೀವನಕ್ಕೆ ಏನು ಬೇಕು ನಾವು ಮಾತ್ರ ಯೋಚನೆ ಮಾಡಬೇಕು. ನಾನು ಯಾವ ರೀತಿ ವೇಷಧಾರಣೆಯಲ್ಲಿದ್ದರೆ ಯಾವ ರೀತಿ ಮಾತಾಡ್ತಾರೆ, ವೇಷಧಾರಣೆ ಅನ್ನೋದು ನಮ್ಮ ಇಷ್ಟ ಅಲ್ವಾ? ಆ ರೀತಿಯೇ ಜನರು ಕೊಡುವಂತಹ ವಿಚಾರ ಒಂದು ಮರ್ಯಾದೆ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡೋಕ್ಕೆ ಎಲ್ಲ ಮಾಮೂಲಿ ಇದ್ದು, ಇಲ್ಲ ಬಿಡು ನಂದೇನು ಇದು ಇಲ್ಲ, ಅವ್ರವ್ರು ಅನ್ಕೊತಾರೆ, ನನ್ನ ಪಾಡಿಗೆ ನಾವು ಇರ್ತೀವಿ, ಆದರೆ ಸುಮ್ಮನೆ ಆಡ್ಕೊತಾರೆ. ಅಯ್ಯೋ ಆಕೆ ನೋಡು ಎಷ್ಟು ಬಿಲ್ಡಪ್ ಕೊಡ್ತಾಳೆ ಆ ಹುಡುಗಿ, ಏನಿದೆ ಅಂತ. ಅಂದರೆ ಕಾರಣ ಏನು ಗೊತ್ತಾ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರದ್ದು ಏನಿದೆ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಅವ್ರನ್ನ ಕೆಣಕುವಂಥ ವಿಚಾರ. ಯಾಕೆ ಕೆಣಕ್ತಾರೆ ಅಂದರೆ ಇವ್ರಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲೋದಕ್ಕೇ ಅವ್ರ ಬಗ್ಗೆನೇ ಮಾತಾಡೋದು, ಅವ್ರ ಬಗ್ಗೆ ಚರ್ಚೆ ಮಾಡೋದು. ಯಾಕೆಂದರೆ ಅವ್ರಿಗೆ ಕೆಲಸ ಇಲ್ಲ. ಈಗ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನನ್ನ ವರ್ಕು, ನನ್ನ ಕೆಲಸ ಅಷ್ಟೇ ನಾನು ಮುಖ್ಯ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ನನಗಿಲ್ಲ, ಸೀರಿಯಸ್ಲಿ ಇಲ್ಲ. ಕಾರಣ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ, ನನ್ನ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀನಿ ಅಷ್ಟೇ. ನನ್ನ ಒಂದು ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ.
ಯಾಕೆಂದರೆ ನನಗೆ ಯಾರು ನನ್ನ ಜೀವನದಲ್ಲಿ ಮುಖ್ಯನೋ ಅವ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಇನ್ನು ಸುಮ್ಮನೆ ಅನವಶ್ಯವಾಗಿ ಯೋಚನೆ ಮಾಡುವಂಥದ್ದು ಏನೂ ಇರಲ್ಲ. ಒಬ್ಬರ ಬಗ್ಗೆ ಆಡ್ಕೊಳ್ಳುವಂಥದ್ದು ಏನೂ ಇರಲ್ಲ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಏನಿರುತ್ತೆ? ಏನೂ ಇರಲ್ಲ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಸತ್ಯ ಏನು ಅಂದರೆ, ನಾನು ಕರೆಕ್ಟಾಗಿದ್ದೀನಾ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ನನ್ನ ಡ್ಯೂಟಿ, ನನ್ನ ಕೆಲಸ ಆಯಿತು, ನನ್ನ ಮನೆ ಕೆಲಸ ಆಯಿತು, ನನ್ನ ರೆಸ್ಪಾನ್ಸಿಬಿಲಿಟಿ ಆಯಿತು, ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಷ್ಟೇ. ಆವಾಗ ಏನಾಗುತ್ತೆ ಅಂದರೆ, ನಿನ್ನ ಗೌರವ ಘನತೆಗೆ ಯಾವುದೇ ಕುಂದುಕೊರತೆ ಇರಲ್ಲ. ನಾನು ನನ್ನ ಕೆಲಸ, ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನ್ನೇನೋ ಫಾಲ್ಟ್ ಇದೆ, ನನಗೆ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲೂ, ನಿಮ್ಮ ಫ್ರೆಂಡ್ಸಲ್ಲೂ, ನಿಮ್ಮ ಗೆಳೆಯ ಯಾರೇ ಆಗಿರ್ಬೋದು, ಯಾರಲ್ಲಾದರೂ ಈ ಥರ ಇದ್ದಾರಾ? ಅವ್ರ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನೂ ಅಂದರೆ ಅವ್ರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಕೆಲಸ ಇಲ್ಲ. ಅಂಥ ಜನರ ಮಾತುಗಳನ್ನ ನಾವು ತಲೆಗೆ ಹಾಕುವಂಥ ವಿಚಾರವೂ ಇಲ್ಲ ಅಷ್ಟೆ. ಹಾಗಾಗಿ ಫಸ್ಟ್ ನಾವು ಮರ್ಯಾದೆ ತಗೊಳೋದು, ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಗ ನಿನ್ನ ಗೌರವ ಘನತೆಗೆ ಯಾವುದೇ ಕುಂದುಕೊರತೆ ಇರಲ್ಲ, ಸಾಧ್ಯವೂ ಇಲ್ಲ. ನಮ್ಮದೇನಿದೆ ಅದು ಮಾಡ್ಕೊಂಡು ಹೋದರೆ ಎಲ್ಲನೂ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇದು ತುಂಬ ಮುಖ್ಯವಾದಂಥ ವಿಚಾರ, ತಿಳ್ಕೊಬೇಕಾಗಿರುವಂಥ ವಿಚಾರ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಅವರವರ ಜೀವನದಲ್ಲಿ ಫಾಲೋ ಮಾಡಿದ್ರೆ ತುಂಬ ಸೂಪರಾಗಿ ಚೆನ್ನಾಗಿರುತ್ತೆ. ನಾನು ನನ್ನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡಿರೋದಕ್ಕೆ ನಾನು ತುಂಬ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ನನ್ನ ಲೈಫ್ನ ನಾನು ಖುಷಿಯಾಗಿದ್ದೀನಿ. ಅರ್ಥ ಆಗಿದೆ ಅನಿಸುತ್ತೆ.